ಎಜಿ ನ್ಯೂಸ್ಗೆ ಸ್ವಾಗತ. ಬಿಹಾರ ವಿಧಾನಸಭಾ ಚುನಾವಣೆ ಎನ್ಡಿಎ ಜೈಬೇರಿ ಬಿಹಾರ ಜನತೆಗೆ ಅಭಿನಂದನೆ ಹೇಳಿದ ಶಾಸಕ ಸಿದ್ದು ಸವದಿ. ಬಾಗಲಕೋಟೆ ಜಿಲ್ಲೆಯ ರಬಗವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಹಾರ ವಿಧಾನಸಭಾ ಚುನಾವಣೆ ದೇಶಕ್ಕೆ ದಿಕ್ಸೂಚಿಯಾಗಿದೆ. ನಿರೀಕ್ಷೆ ಮೀರಿ ಬಿಹಾರ ಜನತೆ ಬಿಜೆಪಿ ಮತ್ತು ಆರ್ಜೆಡಿ ಎನ್ಡಿಎ ಮೈತ್ರಿಕೂಟಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಆರ್ಜೆಡಿ ಮಹಾಗಠಬಂಧನ ಸಂಪೂರ್ಣವಾಗಿ ಬಿಹಾರದಲ್ಲಿ ನೆಲಕಚ್ಚಿದೆ. ಲಾಲು ಪ್ರಸಾದ ಯಾದವ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕರನ್ನ ಬಿಹಾರ ಜನತೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಇನ್ನು ಓಟ್ ಚೂರು ಎಂದು ಬಾಯಿ ಬಡಿದುಕೊಳ್ಳುತ್ತಿರುವ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಅಭೂತಪೂರ್ವ ಬೆಂಬಲ ಕೊಟ್ಟು 200ಕ್ಕೂ ಹೆಚ್ಚು ಶಾಸಕರನ್ನ ಆಯ್ಕೆ ಮಾಡಿದ ಬಿಹಾರ ಜನತೆಗೆ ಅಭಿನಂದನೆಗಳು. ಮತ್ತು ಇಂದು ತೇರದಾಳ ಮತಕ್ಷೇತ್ರದ ಬಿಜೆಪಿ ಪಕ್ಷದ ವತಿಯಿಂದ ಸಿಡಿ ಮತ್ತು ಹಚ್ಚಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಲಾಗಿದೆ ಅಂತ ತೇರದಾಳ ಶಾಸಕ ಸಿದ್ದು ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಹೆಚ್ಚಿಗೆ ಮೆಜಾರಿಟಿ ಬಹುಶಃ ಈಗ 200 ಮ್ಯಾಲ ದಾಟಿರಬೇಕು. 243ರಲ್ಲಿ 200 ಸೀಟ್ಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಬಿಹಾರದ ಜನತೆ ಒಂದು ಆಶ್ಚರ್ಯಕರ ಅದ್ಭುತವಾದ ರಿಸಲ್ಟ್ ಅನ್ನ ನಮ್ಮ ಎನ್ಡಿಎ ಕೊಟ್ಟಿದ್ದಾರೆ. ಅದಕ್ಕಾಗಿ ಮೊದಲು ಬಿಹಾರದ ಜನತೆಗೆ ನಾನು ಹೊರದಕ್ಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವರೆಲ್ಲ ಕಾಂಗ್ರೆಸ್ನವರು ಹೋಟ್ ಚೋರಿ ಎತ್ತ ಪಾದಯಾತ್ರೆ ಮಾಡಿದರು. ಎಲ್ಲ ಟುಸ್ ಪಟಾಕಿ ಅದು ಇವರಿಲ್ಲ. ಇವನ ಮ್ಯಾಗ ಯಾರೂ ಭರವಸೆ ಇಡಲಿಲ್ಲ. ಇವನ್ ಲೀಡರ್ಶಿಪ್ ಯಾರೂ ಒಪ್ಪಲಿಲ್ಲ. ಆದ್ದರಿಂದ ಒಂದು ಹುಚ್ಚರ ನಮಾನಿ ಹೇಳ್ಕೊತ ತಿರುಗಾಡೋದ್ರಿಂದ ನಾವು ಲೀಡರ್ ಹಾಕಿವತ್ತು ಅನ್ನೋದು ಆಗುದಿಲ್ಲ ಅನ್ನುವಂಥದ್ದನ್ನ ಬಿಹಾರ ಜನ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಇನ್ನಾದರೂ ಪಾಠ ಕಲಿಬೇಕು. ಅವ್ರು ಯಾರು ನಿಜವಾಗಿ ಹೋಟ್ ಚೋರಿ ಮಾಡ್ತಾರ ನೀವ ಮಾಡಿಸ್ತೀರಿ. ಯಾಕಂದ್ರೆ ಹೋಟ್ ಚೋರಿ ಹೇಳ್ತೀರಿ ಅಂದ್ರೆ ನಿಮ್ಗೆ ಅದ್ರ ಮಾಡಿದವ್ರದ್ರಿ ನೀವು. ಯಾಕೆ ಉಳಿದವ್ರು ನಮ್ಮ ಪಾರ್ಟಿ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೋಟ್ ಚೋರಿ ಮಾಡ್ತಾರಂತ ನೀವು ಹೇಳುವಂಥದ್ದನ್ನ ಅದು ಯಾವುದೂ ಸಿದ್ಧ ಆಗಿಲ್ಲ. ಬರೀ ಅದನ್ನ ಬಗಳಿ ಅದೊಂದು ಏನೂ ಇಲ್ಲ. ನಿಮಗೆ ಟೂಲ್ ಕಿಟ್ಟದು ಒಂದು ಭಾಗ ಹೋಟ್ ಚೋರಿ. ಆದ್ದರಿಂದ ಬಿಹಾರ ಜನ ಅವ್ರಿಗೆ ಪಾಠ ಕಲಿಸ್ಯಾರ. ಇನ್ನಾದರೂ ಪಾಠ ಕಲಿತ ಜನರ ಪ್ರೀತಿಯನ್ನು ಗಳಿಸೋದಕ್ಕೆ ಸತ್ಯ ಸಂಗತಿಯನ್ನ ಮಾತಾಡುವಂಥದ್ದನ್ನ ಜನರಿಗೆ ಹೇಳಿದ್ರೆ ನಂಬ್ತಾರೆ. ಯಾರ ಲಲ್ಲು ಅವ್ರ ಮಗ ಮನಿಗೊಂದು ನೌಕರಿ ಕೊಡ್ತನತ್ ಅದನ್ನ ನಂಬಲಾಕೆ ಹೆಂಗ್ ಸಾಧ್ಯ ಅದ? ಕೋಟಿಗಟ್ಲೆ 7 ಕೋಟಿ ಹೆಂಗ್ ನೀವು ನೌಕರಿ ಕೊಡೋಮಲ್ಲಿ ಇನ್ನೊಂದು ಬಜೆಟ್ ಐತಿ. ಅದನ್ನ ಇದು ಎಲ್ಲ ಜನ ತಿಳ್ಕೊತಾರತ್ತ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಘೋಷಣೆ ಮಾಡಬೇಕಿನ ಪ್ರಣಾಳಿಕೆ ಬಿಡುಗಡೆ ಮಾಡಬೇಕಿನ ಸುಮಾರು ಜನರ ಕಣ್ಣಾಗ ಮಣ್ಣು ಹೋಗಿಲಾಕ ಮಾಡಬಾರ್ದು. ಈಗ ಆಲ್ರೆಡಿ ಕರ್ನಾಟಕ ಮಾಡಿದ್ರಲ್ಲ, ಜನರ ಕಣ್ಣಾಗ ಮಣ್ಣು ಹೋಗೋದು ಆರಿಸಿ ಬಂದ್ರು. ಆದ್ರೆ ಏನಿಲ್ಲಲ್ಲ, ಡೆವಲಪ್ಮೆಂಟ್ ಎಲ್ಲ ನಿಂತು ಬಿಟ್ಟದ. ಅವ್ರಿಗೆ ಯಾರಿಗೆ ಪಿಂಚಣಿ ಬರ್ತಾ ಇಲ್ಲ. ರೇಷನ್ ಕಾರ್ಡ್ 10 ಲಕ್ಷ ಗಟ್ಟಲೆ ಬಡವರು ರೇಷನ್ ಕಾರ್ಡ್ ಕೂಲಿ ಮಾಡ್ತೀನುವಂತ ರೇಷನ್ ಕಾರ್ಡ್ ಬಂದ್ ಮಾಡಿದ್ದಾರೆ. ಪಿಂಚಣಿ ಬಂದ್ ಮಾಡಿದ್ದಾರೆ. ಇವ್ರೇನ ಯಾವ ಲಕ್ಷ್ಮಿ ಅದ ಗೃಹಲಕ್ಷ್ಮಿ ಬಂದ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಕೊಟ್ಟಿಲ್ಲ 3-4 ತಿಂಗಳಿಗೆ. ಇಲೆಕ್ಷನ್ ಬಂದಾಗ ಒಮ್ಮೆ ಹಾಕ್ತಾರ. ಯಾರಿಗೂ ಸಹಿತ ವಿದ್ಯಾನಿಧಿ ಬರ್ತಾ ಇಲ್ಲ. ಗ್ರಾಜುಯೇಟ್ ಕೊಡ್ತಾನ ಅಂದ್ರಲ್ಲ, ಯಾರು ಒಬ್ಬರಿಗೆ ನಮ್ಮ ಕ್ಷೇತ್ರದಾಗ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲ 5 ಹೇಳ್ಕೊಂಡು ಅಭಿವೃದ್ಧಿಗೆ ಏನು ನಮ್ಗೆ ಅಟ್ಟೆ ದುಡ್ಡು, ಅಭಿವೃದ್ಧಿ ದುಡ್ಡು ಎಲ್ಲ ತೆಗೆದು ಗ್ಯಾರಂಟಿ ಕೊಡೋದ್ರ ಮುಖಾಂತರ ದೇಶವನ್ನ ದಿವಾಳಿ ಮಾಡಿ ರಾಜ್ಯವನ್ನ ದಿವಾಳಿ ಮಾಡಿದ್ದಾರೆ. ಅದೇ ಪ್ರಕಾರ ಇದನ್ನ ಆಧಾರ ನೋಡಿಕೊಂಡು ಉಳಿದ ರಾಜ್ಯದವರು ಸಹಿತ ಇವರು ಸುಳ್ಳು ಹೇಳ್ತಾರ ಅನ್ನುವಂಥ ದೃಷ್ಟಿಕೋನದಿಂದ ಅವ್ರಿಗೆ ತಕ್ಕ ಪಾಠ ಕಲಿಸ್ಯಾರ. ಅದಕ್ಕೆ ಬಿಹಾರ ಜನತೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತು ಅದಕ್ಕೆ ಗೆಲುವಿಗೆ ಕಾರಣೀಭೂತರಾದ ನಿತೀಶ್ ಕುಮಾರ್, ನರೇಂದ್ರ ಮೋದಿ ಅವರಿಗೂ ಸಹಿತ ಅಭಿನಂದನೆ ಸಲ್ಲಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.